ಜಬಲಿಯನ್ನಲ್ಲಿರುವಂತಹ ಕೆಂಪು ಸಮುದ್ರಕ್ಕಿಳಿದ ಆ ತಂಡಕ್ಕೆ ಕೊಂಚವೂ ಕೊಳೆಯದೆ ಅಸ್ಥಿ ಪಂಜರವೂ ಆಗದೆ ಸಮುದ್ರದ ತಳದಲ್ಲಿ ಬಿದ್ದಿದ್ದ ಶವ ಗೋಚರಾಗಿತ್ತು. ಅದನ್ನ ಅಲ್ಲಿಂದ ತಂದವರು ಅದರ ಮೇಲೆ ಸಂಶೋಧನೆ ನಡೆಸಿದ್ರು. ನಂಬಿಬಿಡಿ, ವಿಸ್ಮಯ ಅರಿತ ಮರುಕ್ಷಣವೇ ಅವರೆಲ್ಲರೂ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ರು. ಖುರಾನ್ನಲ್ಲಿ ಬರೆದ ಘಟನೆ ಜೊತೆಗೆ ಸಾಕ್ಷಿಯ ಬಗ್ಗೆ ಅದರಲ್ಲಿ ಹಾಕಿದ್ದ ಸವಾಲು ಪರೀಕ್ಷಿಸಲು ಹೊರಟ ಮಂದಿಗೆ ಕಾದಿದ್ದು ಅಚ್ಚರಿ, ವಿಸ್ಮಯ, ಪವಾಡ. ಸಾವಿರದ 898ರಲ್ಲಿ ಅಂದರೆ 116 ವರ್ಷಗಳ ಹಿಂದೆ ಜಬಲಿಯನ್ನ ಕೆಂಪು ಸಮುದ್ರದ ತಳದಲ್ಲಿ ಏಕಾಂತವಾಗಿ ಅಂಗಾತವಾಗಿ ಬಿದ್ದಿದ್ದ ಶವವನ್ನು ಪರೀಕ್ಷಿಸಿದಾಗ ದೇಹ ರಚನೆ, ಅಸ್ಥಿಯ ಬೆಳವಣಿಗೆಯ ವೈಖರಿ ಇನ್ನಿತರೆ ಪ್ರಕಾರಗಳ ಹಲವಾರು ಸಂಶೋಧನೆಗಳು ನಡೆದವು. ಅದು 3000 ವರ್ಷಗಳ ಹಿಂದಿನ ಶವ ಅನ್ನೋದು ಖಾತ್ರಿಯಾಗಿತ್ತು. ಆ ಕ್ಷಣವೇ ಕುರಾನ್ ಅನ್ನು ಪರೀಕ್ಷಿಸಲು ಹೋದವರೆಲ್ಲ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ರು. ಇನ್ನು ಆ ದೇಹ ಅಷ್ಟು ಶತಮಾನಗಳು ಹಾಳಾಗಲಿಲ್ಲ ಯಾಕೆ? ನೀರಿನಲ್ಲಿ 24 ಗಂಟೆಯ ಮೇಲೆ ಯಾವ ಶವ ಕೊಳೆಯದಿರಲು ಸಾಧ್ಯವಿಲ್ಲ. ಅಲ್ಲದೆ ಮೀನುಗಳು ಶವವನ್ನು ತಿನ್ನದೇ ಇರುತ್ತಾ? ಇಂಥ ಪ್ರಶ್ನೆಗಳು ಮೂಡೋದು ಸುಳ್ಳಲ್ಲ. ಅದಕ್ಕೂ ಖುರಾನ್ ಉತ್ತರ ಕೊಡುತ್ತೆ. ಫಿರೋನ್ ಎಂಬ ಮಹಾಪಾಪಿಯ ದೇಹವನ್ನು ಕೊಳೆಸದಂತೆ ನೀರಿಗೆ, ತಿನ್ನದಂತೆ ಮೀನಿಗೆ ಆಜ್ಞೆ ಮಾಡಲಾಗಿದೆ. ಎಂಥ ವಿಸ್ಮಯ! ಅದಕ್ಕೆ ತಕ್ಕುದಾಗಿ ಆತನ ದೇಹ ಕೊಳೆತಿಲ್ಲ, ಮೀನು ಮುಟ್ಟಿಯೂ ನೋಡಿಲ್ಲ.